ಇದು ಮಲ್ಟಿಪ್ಲಿಕೇಶನ್ 30 ಮತ್ತು 31 ಲೊಕೇಶನ್ ಇರೋ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿ, ಎರಡು 8 ಬಿಟ್ ನಂಬರ್ಸ್ ಮಲ್ಟಿಪ್ಲೈ ಮಾಡಿ 32 ಮತ್ತು 33 ಲೊಕೇಶನ್ ಸ್ಟೋರ್ ಮಾಡ್ಕೊಳ್ತಾರೆ. ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಫಸ್ಟ್ ಲೈನ್ ಬಂದ್ಬಿಟ್ಟು ಈಗ ಒಂದು ನಂಬರ್ ಯಾವ್ದು ಮಲ್ಟಿಪ್ಲೈ ಮಾಡೋದಂದ್ರೆ 18 × 9 ಅಂತ ಮಾಡೋದು. 18 × 9 9. ಈಗ ಅವ್ರು ಫಸ್ಟು 30 ಮತ್ತು 30 ಫಸ್ಟ್ ಲೊಕೇಶನ್ ಯಾರು ಮಲ್ಟಿಪ್ಲೈ ಮಾಡೋಕ್ಕೆ 30 ಮತ್ತು 31 ಲೊಕೇಶನ್ಗೆ ಇನ್ಪುಟ್ ಕೊಟ್ಟಿದ್ದೀನಿ. ಫಸ್ಟ್ ಅಕ್ಯುಮುಲೇಟರ್ಗೆ ಡೈರೆಕ್ಟ್ ಅಡ್ರೆಸ್ಸಿಂಗ್ ಆಗ್ತಿರೋದ್ರಿಂದ ಮೂವ್ A, 30 ಅಂದರೆ ಅಕ್ಯುಮುಲೇಟರ್ಗೆ 30 ಲೊಕೇಶನ್ ಇರೋ ಡಾಟಾ 18 ಅನ್ನೋದು ಹೋಗುತ್ತೆ. ಈಗ 30 ಲೊಕೇಶನ್ ಇರೋ ಡಾಟಾ 18 ಅದು ಅಕ್ಯುಮುಲೇಟರ್ಗೆ ಬಂದಿದೆ. ಆಮೇಲೆ ಮೂವ್ B, 31H 31 ಅಂದರೆ 31 ಲೊಕೇಶನ್ ಇರೋ 0 ಅನ್ನೋದು B ಬರ್ಬೇಕಂತ ಹೇಳ್ತಾರೆ ಇದರಲ್ಲಿ. ಈಗ B 0 ಬಂದಿದೆ. ಈಗ ಅಡಿಷನ್ ಮಲ್ಟಿಪ್ಲಿಕೇಶನ್ A ಮತ್ತು B ಆಗಿ ಅದು A ಮತ್ತು B ಸ್ಟೋರ್ ಆಗಿರುತ್ತೆ. ರಿಸಲ್ಟ್ A ಮತ್ತು B ಸ್ಟೋರ್ ಆಗಿದೆ. ಇದು ಹೆಂಗೆ ಸ್ಟೋರ್ ಇರುತ್ತೆ ಅಂದರೆ LSB ಎಲ್ಲ ಇಲ್ಲಿ A ಸ್ಟೋರ್ ಆಗಿರುತ್ತೆ, MSB ಎಲ್ಲ B ಸ್ಟೋರ್ ಆಗಿರುತ್ತೆ. ಈಗ ಮೂವ್ 33 ಮೂವ್ 32H, A ಅಂದರೆ 32 ಲೊಕೇಶನ್ ಸ್ಟೋರ್ 32 ಮತ್ತು 33 ಮಾಡ್ಕೊಂಡಿದ್ರೆ ಲೈಕ್ 32ಗೆ 33 ಲೊಕೇಶನ್ಗೆ ಅಕ್ಯುಮುಲೇಟರ್ ಇರೋದು ಹೋಗುತ್ತೆ. ಅಂದರೆ D8 ಅನ್ನೋದು ಅಕ್ಯುಮುಲೇಟರ್ ಹೋಗಿದೆ. ಈಗ ಇಲ್ಲಿಗೆ 31ಗೆ ಹೋಗಿದೆ, 32 ಹೋಗಿದೆ. 33ಗೆ B ಅಲ್ಲಿ ಇರೋದು ಹೋಗಬೇಕು, 32ಗೆ B ಅಲ್ಲಿ ಇರೋದು ಹೋಗಿದೆ. ಆಮೇಲೆ ಒಂದು ಜಂಪ್ ಇನ್ಸ್ಟ್ರಕ್ಷನ್ ಹಾಕೊಂತಾರೆ, ಅಲ್ಲಿಂದ ಅಲ್ಲಿಗೆ ಮತ್ತೆ ಜಂಪ್ ಆಗ್ತಿರುತ್ತೆ. ಇದು ಸುಮ್ಮನೆ ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ ಅಷ್ಟೇ. ಇದೇ ಪ್ರೋಗ್ರಾಮ್ ಅಲ್ಲಿ MUL ಬದಲು DIV ಹಾಕಿದ್ರೆ ಡಿವಿಷನ್ ಆಗುತ್ತೆ.